ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು 3 ಶಿಕ್ಷೆಗಳು ಅಂತ. ಒಬ್ಬ ಚುಪ್ಪನ ಸಾಹುಕಾರನಿಗೆ ಮೋಸ ಮಾಡಿ ಸಿಕ್ಬಿದ್ದಿರ್ತಾನೆ. ಅವನ ವಿಚಾರಣೆ ನಡೆಯಿತು. ನಿನ್ನ ತಪ್ಪಿಗೆ 100 ಬೆಳ್ಳಿ ನಾಣ್ಯಗಳನ್ನು ದಂಡ ಕೊಡಬೇಕು, ಅಥವಾ 100 ಕೊರಡೆ ಏಟು ತಿನ್ನಬೇಕು, ಅಥವಾ 100 ಈರುಳ್ಳಿ ತಿನ್ನಬೇಕು. ಮೂವರಲ್ಲಿ ಯಾವ ಶಿಕ್ಷೆ ಆಗಬಹುದು ಇನ್ನೇ ಆರಿಸಿಕೊಳ್ಳು ಎಂದು ನ್ಯಾಯಾಧೀಶ ಹೇಳ್ತಾನೆ. ಸಾಹುಕಾರನ ಕಿಸೆಯಿಂದ ದಮ್ಮಡಿ ಬಿಚ್ಚುವನಲ್ಲ. 3ನೆಯ ಆಯ್ಕೆ ಕೇಳಿ ಅವನಿಗೆ ಸಂತೋಷವಾಯಿತು. ನಾನು ಈರುಳ್ಳಿ ತಿನ್ನುತ್ತೇನೆ, ಸಾಹುಕಾರ ಉತ್ಸಾಹದಿಂದ ಹೇಳ್ತಾನೆ. ಅವನ ಮುಂದೆ ಈರುಳ್ಳಿಯ ಮೂಟೆ ಇಡಲಾಯಿತು. ಅವನು 7-8 ಈರುಳ್ಳಿ ತಿಂದ. ಈರುಳ್ಳಿಯ ಘಾಟಿಗೆ ಅವನ ಕಣ್ಣು, ಮೂಗು, ಬಾಯಿಯಿಂದ ನೀರುಳಿಯತೊಡಗಿತು. ಅಯ್ಯಯ್ಯೋ, ಸಾಕು, ಈರುಳ್ಳಿ ತಿಂದರೆ ಸತ್ಯ ಹೋಗುತ್ತೇನೆ. ಇದಕ್ಕೆ ಬದಲು ಕೊರಡೆ ಏಟಿನ ಶಿಕ್ಷೆ ಆಗಬಹುದು ಎಂದು ಚೀರಿದ. ಕೊತ್ವಾಲ್ ಅವನ ಬೆನ್ನಿಗೆ ಕರೋಡೆ ಹೊಡೆಯಲು ಆರಂಭಿಸಿದ. ಸಾಹುಕಾರ 5-6 ಏಟುಗಳನ್ನು ಹೇಗೋ ಸಹಿಸಿಕೊಂಡ. ಅವನ ಬೆನ್ನಿನ ಚರ್ಮ ಹರಿದು ರಕ್ತ ಇಳಿಯಿತು. ಅವನಿಗೆ ನೋವು ಕೂಡ ಆಯಿತು, ತಡೆಯಲಾಗಲಿಲ್ಲ. ಅಯ್ಯಯ್ಯೋ, ಕೊರಡೆ ಏಟು ಬೇಡ, ನಾನು ಜುಲ್ಮಾನೆ ತೆರುತ್ತೇನೆ ಎಂದ. ಸಾಹುಕಾರ 100 ವರಹ ಜುಲ್ಮಾನೆ ತೆತ್ತು ಬಿಡುಗಡೆ ಪಡೆದ. ಹಣ ಉಳಿಸುವ ದುರಾಸೆಯಲ್ಲಿ 3 ಶಿಕ್ಷೆ ಅನುಭವಿಸಿದ ಸಾಹುಕಾರನನ್ನು ನೋಡಿ ಜನರು ನಕ್ಕಿದ್ದು. ಸ್ನೇಹಿತರೆ, ಇವತ್ತಿನ ಸಣ್ಣ ಕತೆ ಇದಾಗಿತ್ತು. ಈ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ. ಧನ್ಯವಾದಗಳು.